ಮೀರಾ ಇನ್ನೂ ಬಂದಿಲ್ಲ. ಅಯ್ಯೋ ಮೀರಾ 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 ಬಾಯ್, ನಿಮಿಷ ಇರು, ಒಳಗಡೆ ಹೋಗ್ಬೇಡ. ಯಾಕೆ? ಒಳಗಡೆ ಡಿವೋರ್ಸ್ಗೋಸ್ಕರ ದೊಡ್ಡ ವಾರೇ ನಡೀತಿದೆ. ವಾವ್, ಹಾಗಾದ್ರೆ ನಾನು ಹೋಗ್ಲೇಬೇಕು. ಜಗಳ ನೋಡೋದಕ್ಕೆ ಮಜಾ ಇರುತ್ತೆ. ಪೂಜಾ ಇರು. ಅತ್ತೆ ಹತ್ರ ಬಯಸ್ಕೊಳ್ಳೋದು ನಿಂಗೆ ಆಸೆನಾ? ಅತ್ತೆ ಯಾಕೆ ನನಗ್ ಬೈತಾರೆ? ಅವರೇ ಹೇಳಿದ್ದು ನಿನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡ್ಬೇಡ, ವಾಪಸ್ ಕಳ್ಸು ಅಂತ. ಈ ಮಾತನ್ನ ನೀನ್ ಮೊದ್ಲೇ ಹೇಳ್ಬೇಕು ತಾನೆ. ನಾನು ಅತ್ತೆ ಮಾತಿನ ಪರಿಪಾಲಕಿ. ಸರಿ ಸರಿ, ನೀನ್ ಇವಾಗ ಆಫೀಸ್ಗೆ ಹೋಗು. ಸರಿ ಪೂಜಾ, ನಾನು ಹೋಗ್ತೀನಿ. ಆದ್ರೆ ಇಲ್ಲಿ ಏನಾಯ್ತು ಅಂತ ಆಮೇಲೆ ನನಗೆ ಕಾಲ್ ಮಾಡಿ ಹೇಳದ್ನ ಮರಿಬೇಡ. ಸರಿ ಓಕೆ, ನೀನ್ ಹೋಗು. ಸರಿ ಬಾಯ್. ಹಾಯ್ ಪ್ರಿಯಾ, ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ. ನನ್ ಶತ್ರು ಹೇಗಿದ್ದಾಳೆ? ಅವಳ ಮದ್ವೆ ಜೀವನ ICU-ನಲ್ಲಿದೆ. ಇವತ್ ಸಾಯೋತೋ ನಾಳೆ ಸಾಯೋತೋ ಗೊತ್ತಿಲ್ಲ. ವಾವ್, ಅಂಥದ್ದೇನಾಯ್ತು? ಮೀರಾನು ಅರ್ಜುನ್ ಬಾಬಾ ಮೀಟಿಂಗ್ಗೆ ಅಂತ ಮೈಸೂರಿಗೆ ಹೋಗಿದ್ರು. ರೂಮ್ ಸಿಗ್ಲಾರ್ದೆ ಒಂದೇ ರೂಮಲ್ಲಿದ್ರು. ಆ ಟೈಮಿಗೆ ಸರಿಯಾಗಿ ಪೊಲೀಸ್ನವ್ರು ಬಂದು ಲಾಡ್ಜ್ನ ರೈಡ್ ಮಾಡಿದ್ದಾರೆ. ಈ ವಿಷಯ ಇಟ್ಕೊಂಡು ಸೇವಂತಿ ನನಗ್ ನೀವು ಬೇಡ, ಡಿವೋರ್ಸ್ ಕೊಡಿ ಅಂತ ಕೇಳ್ತಾಳೆ. ವಾವ್, ಎಂತ ಸ್ವೀಟ್ ನ್ಯೂಸ್ ಹೇಳ್ದೆ. ಪ್ರಿಯಾ, ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ? ಡಿವೋರ್ಸ್ ಕೊಡ್ಸೋದಕ್ಕೆ ಯಾರು ಬಂದಿದ್ದಾರೆ ಹೇಳು? ಯಾರು? ನಿಮ್ JP ಸರ್. JP ಸರಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಹೌದು, ನನ್ಗೂ ಶಾಕ್ ಆಯ್ತು. ಒಟ್ನಲ್ಲಿ JP ಸರ್ ಕೈಗೆ ಕೇಸ್ ಹೋಗಿದೆ ಅಂತ ಅಂದ್ರೆ